ಚಾಚಾ ನೆಹರು ಕಾಚಾ ಹಾಕ್ಕೊಂಡು ರೊಮ್ಯಾಂಟಿಕ್ ಆಗಿ ವಿದೇಶಿ ಮಹಿಳೆಯರ ಜೊತೆಯಲ್ಲಿ ಕುಳಿತುಕೊಂಡಿರುವಂತಹ ಫೋಟೋಸ್ಗಳನ್ನೆಲ್ಲ ನೋಡಿದ್ರೆ ನಿಮಗೇನನ್ಸುತ್ತೆ ಮಾನ್ಯ BK ಹರಿಪ್ರಸಾದ್ ಅವರೇ? ಆ ಫೋಟೋಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ಆ ಫೋಟೋಸ್ಗಳನ್ನೆಲ್ಲ ನೋಡಿದ ನಂತರ ನಿಮಗೆ ನಗು ಬರೋದಿಲ್ವೇ? ನರೇಂದ್ರ ಮೋದಿ 75 ವರ್ಷದ ಮುದುಕ ಅಂತೆ. 75 ವರ್ಷದ ಮುದುಕ ಮೋದಿ ಚಿಕ್ಕ ವಯಸ್ಸಿನ ಪ್ರಧಾನಿಗೆ ಚಾಕ್ಲೇಟ್ ಕೊಡುತ್ತಿರುವಂತಹ ರೊಮ್ಯಾಂಟಿಕ್ ಆಗಿರುವಂತಹ ವಿಡಿಯೋಗಳನ್ನು ನೋಡಿದ್ರೆ ನಗು ಬರುತ್ತಂತೆ. ಏನಂತ ಹೇಳಬೇಕು ಅಂತ ಅರ್ಥನೇ ಆಗೋದಿಲ್ವಂತೆ. ಏನು ನೀವು ಇನ್ನು ಹದಿಹರಿಯದ ಚಿರ ಯುವಕ, ಈಗ ತಾನೇ ನಿಮಗೆ ಮುಖದ ಮೇಲೆ ಮೀಸೆಗಳು ಚಿಗುರುತ್ತಾ ಇದ್ದಾವೆ. ಈಗಷ್ಟೇ 19 ವರ್ಷ ತುಂಬಿ 20 ವರ್ಷ ನಡೀತಾ ಇದೆ ನೋಡಿ. ಹಾಗಾಗಿ ರೊಮ್ಯಾಂಟಿಕ್ ಆಗಿರುವಂತಹ ವಿಷಯಗಳ ಬಗ್ಗೆ ಚರ್ಚೆ ಮಾಡುವಂತಹ ವಯಸ್ಸು. ನಾವೂ ರೊಮ್ಯಾಂಟಿಕ್ ಆಗಿರುವಂತಹ ವಿಷಯಗಳ ಬಗ್ಗೆನೇ ಚರ್ಚೆಗಳನ್ನು ಮಾಡೋಣ. ನರೇಂದ್ರ ಮೋದಿಯವರೇನು ನಿಮ್ಮ ನೆಹರುವಿನ ಹಾಗೆ ರಾತ್ರೋರಾತ್ರಿ ಕದ್ದು ಕಂಡವರ ಹೆಂಡತಿಯ ಮನೆಗೆ ಹೋಗಿರಲಿಲ್ಲ ಮಾನ್ಯ BK ಹರಿಪ್ರಸಾದ್ ಅವರೇ. ನರೇಂದ್ರ ಮೋದಿಯವರೇನು ನಿಮ್ಮ ನೆಹರುವಿನ ಹಾಗೆ ವೇದಿಕೆಯ ಮೇಲೆ ಸಾರ್ವಜನಿಕವಾಗಿ ವಿದೇಶಿ ಮಹಿಳೆಯರಿಂದ ಸಿಹಿ ಚುಂಬನವನ್ನು, ಸಿಹಿ ಮುತ್ತುಗಳನ್ನು ಪಡೆದುಕೊಂಡು ನಂತರ ಆ ಮುತ್ತುಗಳನ್ನೆಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡಿಲ್ಲ ಮಾನ್ಯ BK ಹರಿಪ್ರಸಾದ್ ಅವರೇ. ಅಷ್ಟೆಲ್ಲ ಯಾಕೆ, ನಿಮ್ಮದೇ ಪಕ್ಷದ ಸಿದ್ದರಾಮಯ್ಯನವರಿಗೆ ವೇದಿಕೆಯ ಮೇಲೆ ಯಾರೊಬ್ಬರು ಮಹಿಳೆ ಸಿಹಿ ಮುತ್ತುಗಳನ್ನು ನೀಡಿದ್ರಲ್ಲ, ಏನೇಳಿ ಸಿಹಿ ಮುತ್ತುಗಳನ್ನು. ಆ ಮುತ್ತುಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ನರೇಂದ್ರ ಮೋದಿಯವರು ಮೆಲೋನಿಯವರಿಗೆ ಮೆಲೋಡಿ ಚಾಕ್ಲೇಟ್ ಮಾತ್ರ ಕೊಟ್ಟರು. ಅದೇ ನಿಮ್ಮ ನೆಹರು ವಿದೇಶಿ ಮಹಿಳೆಯ ತುಟಿಗೆ ಸಿಗರೇಟನ್ನು ಇಟ್ಟು ಸಿಗರೇಟನ್ನು ಅಂಟಿಸಿರಲಿಲ್ವಾ ಮಾನ್ಯ BK ಹರಿಪ್ರಸಾದ್ ಅವರೇ? ಬಿಟ್ಟಾಕಿ ಅದನ್ನೆಲ್ಲ. ನಿಮ್ಮದೇ ಪಕ್ಷದ ಚಿರಯುವಕ, ಭವಿಷ್ಯದ ನಾಯಕ, ಪ್ರಧಾನಮಂತ್ರಿ ಆಗಬೇಕು ಅಂತ ಕನಸು ಕಾಣುತ್ತಿರುವಂತಹ 56 ವರ್ಷದ ಅಂಕೋಲ್ಲು, ಏನೇಳಿ 56 ವರ್ಷದ ಅಂಕೋಲ್ ಆಗಿರುವಂತಹ ರಾಹುಲ್ ಗಾಂಧಿಯವರು ಕದ್ದು ಮುಚ್ಚಿ ಯಾಕೆ ವಿದೇಶಿ ಪ್ರವಾಸಕ್ಕೆ ಹೋಗ್ತಾರೆ? ಯಾಕ್ರಿ ಹೋಗ್ತಾರೆ ಕದ್ದು ಮುಚ್ಚಿ ವಿದೇಶಿ ಪ್ರವಾಸಕ್ಕೆ? ಮಾನ್ಯ BK ಹರಿಪ್ರಸಾದ್ ಅವರೇ, ನಮ್ಮ ರಾಹುಲ್ ಗಾಂಧಿಯವರು ಥೈಲ್ಯಾಂಡ್ನಲ್ಲಿ, ಮಲೇಷ್ಯಾದಲ್ಲಿ, ಸಿಂಗಾಪುರದಲ್ಲಿ ಬೇರೆ ಬೇರೆ ಹುಡುಗಿಯರ ಜೊತೆಯಲ್ಲಿರುವಂತಹ ಫೋಟೋಸ್ಗಳು, ವಿಡಿಯೋಸ್ಗಳೆಲ್ಲ ಇಂಟರ್ನೆಟ್ಟಲ್ಲಿ ಸಿಗ್ತವೆ. ಆ ವಿಡಿಯೋಗಳ ಬಗ್ಗೆ, ಆ ಫೋಟೋಸ್ಗಳ ಬಗ್ಗೆ ನಿಮ್ಮ 56 ವರ್ಷದ ಅಂಕಲ್ಲು ವಿದೇಶಿ ಮಹಿಳೆಯರ ಜೊತೆಯಲ್ಲಿರುವಂತಹ ಫೋಟೋಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ನಿಮ್ಮ ಅನಿಸಿಕೆಗಳೇನು? ಯಾಕೆ ಕದ್ದು ಮುಚ್ಚಿ ನಿಮ್ಮ 56 ವರ್ಷದ ಅಂಕಲ್ಲು ವಿದೇಶಿ ಪ್ರವಾಸ ಮಾಡೋದು? ನನಗಂತೂ ಯಾಕೆ ಅಂತ ಗೊತ್ತಿಲ್ಲ. ಒಂದು ಮಾತಂತೂ ಹೇಳ್ತೀನಿ, ದಯಮಾಡಿ ನಿಮ್ಮ 56 ವರ್ಷದ ಅಂಕಲ್ಗೆ ಒಂದು ಮದುವೆಯನ್ನು ಮಾಡಿಬಿಡಿ. ಈ ನಮ್ಮ ದೇಶದ ಜನ ಯಾವ ರೀತಿಯಾಗಿ ಅಂದರೆ, ನಮ್ಮದೇ ದೇಶದ ಪ್ರಜೆ ಒಬ್ಬ ಚಹಾ ಮಾರುತ್ತಿದ್ದಂತಹ ಹುಡುಗ ಚಾಯ್ವಾಲನಾಗಿ ಪ್ರಧಾನಿಯಾಗಿ ಮತ್ತೊಂದು ದೇಶಕ್ಕೆ ಹೋಗಿ ಏನೋ ಗೌರವದಿಂದ ಪ್ರೀತಿಯಿಂದ ಚಾಕ್ಲೇಟ್ ಕೊಟ್ಟರೆ ಅದು ತಪ್ಪು, ಏನು ಭಯಂಕರವಾದಂತಹ ತಪ್ಪು ಅನ್ನೋ ರೀತಿಯಾಗಿ ಬಿಂಬಿಸ್ತಾ ಇದ್ದಾರೆ. ಅದೇ ಒಬ್ಬರು ವಿದೇಶಿ ಮಹಿಳೆ ವಿದೇಶದಲ್ಲಿ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ಆಂಟೋನಿ ಮೈನೋ, ಆ ಆಂಟೋನಿ ಮೈನೋ ಭಾರತಕ್ಕೆ ಬಂದು ಸೋನಿಯಾ ಗಾಂಧಿಯಾಗಿ ಬದಲಾಗಿ ಭಾರತ ದೇಶದಲ್ಲಿ ಆಡಳಿತ ನಡೆಸ್ಬೋದು, ಅಧಿಕಾರವನ್ನು ಕೈಗೆ ಹಿಡಿಬೋದು. ಅದನ್ನು ನೋಡಿ ನಮ್ಮ ರಾಜಮಾತೆ ಅಂತ ಹೇಳ್ತಾರೆ. ಚಾಕ್ಲೇಟ್ ಕೊಟ್ಟಿದ್ದು ತಪ್ಪು, ಪಾಕಿಸ್ತಾನಕ್ಕೆ POK ಕೊಟ್ಟಿದ್ದು ತಪ್ಪಲ್ಲ, ಚೀನಾಕ್ಕೆ ಬಾಯಿ ಅಂದ್ಕೊಂಡು ಅಕ್ಷಯ್ ಚಿನ್ನನ ಕೊಟ್ಟಿದ್ದು ತಪ್ಪಲ್ಲ. ಸಂಬಂಧಿಕರು, ರಕ್ತ ಸಂಬಂಧಿಕರು ಅನ್ನೋ ರೀತಿಯಾಗಿ ಶ್ರೀಲಂಕಾಗೆ ಕಚ್ಚಾತೀವು ದ್ವೀಪವನ್ನೇ ದಾನ ಮಾಡಿದ್ದು ನಿಮ್ಮ ಪಕ್ಷದವ್ರು, ಅದು ತಪ್ಪಲ್ಲ. ನರೇಂದ್ರ ಮೋದಿಯವರು ಯಾವುದೋ 50 ರೂಪಾಯಿಂದ 100 ರೂಪಾಯಿಂದ ಚಾಕ್ಲೇಟ್ ಕೊಟ್ಟಿದ್ದು ತಪ್ಪು. ಏನ್ರಿ ನೀವೆಲ್ಲ ರಾಜಕಾರಣಿಗಳ? ಅಸಹ್ಯ ಆಗುತ್ತೆ. ನಿಮ್ಮನ್ನು ನೋಡಿ ನಾವು ಕಲ್ತ್ಕೊಳ್ಬೇಕು ರಾಜಕಾರಣಿಗಳನ್ನು. ನೀವುಗಳೇ ಈ ರೀತಿಯಾಗಿ ಮಾಡೋದೊಂದು, ಮಾತಾಡೋದು ಒಂದು. ನೀವು ಇಂತಿಂಥ ವಿಚಾರಗಳನ್ನು ಇಂತಿಂಥ ಚಿಕ್ಕ ವಿಚಾರಗಳಿಗೆ ನೀವು ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಇಂತಿಂಥ ವಿಚಾರಗಳನ್ನೆಲ್ಲ ನಾವು ತೆಗೆದು ಹೊರಗಡೆ ಬಿಡ್ತಾ ಇರ್ತೀವಿ. ಅದೇನು ತಲೆ ನಾವು ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ರಾಜಕಾರಣದ ರೀತಿಯಾಗಿ ಮಾಡಿ. ಯಾಕೆ ಸುಮ್ಮನೆ ನಮ್ಮಂಥವ್ರ ಹತ್ರದಿಂದಲ್ಲ ಈ ರೀತಿಯಾಗಿ ಬುದ್ಧಿಮಾತುಗಳನ್ನು ಹೇಳ್ಸ್ಕೊಳ್ತೀರಾ ಅಂತ ಹೇಳ್ತಾ, ದೇಶದ ಯುವನ ಜನತೆ ನೋಡಿ, ರೊಮ್ಯಾಂಟಿಕ್ ಹದಿಹರೆಯದ ಇನ್ನು ಚಿರ ಯುವಕ ಮಾನ್ಯ BK ಹರಿಪ್ರಸಾದ್ ಅವ್ರ ವಯಸ್ಸೇ ಆಗೋದಿಲ್ಲ, ಮುದುಕ ಆಗೋದೇ ಇಲ್ಲ. ಏನೋ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.